ಗ್ಯಾರಂಟಿಗೆ ದುಡ್ಡಿಲ್ಲ, ಹಂಗಾಗಿ ಇದನ್ನ ಮಾಡ್ತಾ ಇದ್ದಾರೆ. ಯಾರು ಹೇಳಿದವರು ದುಡ್ಡಿಲ್ಲ ಅಂತ? ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ? ಎಲ್ರಿ ದುಡ್ಡಿಲ್ಲ? ಯಾವುದಕ್ಕೆ ದುಡ್ಡಿಲ್ಲ ಹೇಳಪ್ಪ? ಟೆಲ್ ಮೀ ಟು ವಿಚ್ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ? ಸುಮ್ಮನೆ ಪೊಲಿಟಿಕಲ್ ಆಗಿ ಏನೋ ಹೇಳಿದ್ರೆ ದುಡ್ಡಿಲ್ಲ ಇವ್ರ ಹತ್ರ, ದುಡ್ಡಿಲ್ಲ ಇವ್ರ ಹತ್ರ. ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರು, ಕಾಕಾ ಪಾಟೀಲ್ಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ, ಅವ್ರಿಗೂ ಕೊಡ್ತೀವಿ ಅಂತ. ಹೌದು. ಈಗ ನಿಮ್ಮ ಮಿಸಸ್ಗೂ ತಿರ್ಗಾಡಕ್ಕಿಲ್ವಾ? ಅಂದ್ರೆ ಬೆಂಗಳೂರಿನಲ್ಲಿ ಇದ್ರೆ ಫ್ರೀಯಾಗಿ ತಿರ್ಗಾಡಲ್ವೇನ್ರಿ ಬಸ್ನಲ್ಲಿ? ಏನ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗಬಾರ್ದು ಅಂತ? ಬಿಜೆಪಿ ಅವರು ಅಶೋಕ್ ನೆಂಟಿ ಹೋಗಲ್ವಾ? ಕಾಂಗ್ರೆಸ್ ಗ್ಯಾರಂಟಿ ತಂದ್ಮೇಲೆ ಅನುದಾನಗಳು ಕಡಿಮೆ ಆಯಿತು ಅನ್ನುವಂತ ಯಾರು ಯಾವ್ದಕ್ಕೆ ಕಡಿಮೆ ಆಗಿದೆ ನೋಡಿ ಕೇಳಿಪ್ಪ. ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿದ್ದೀವಿ. ಎಷ್ಟು? ಅವ್ರಿಗಿಂತ ಜಾಸ್ತಿನ ಕಡಿಮೆನಾ? ನೀವು ಬಿಜೆಪಿ ಅವ್ರು ಹೇಳೋದ್ ಕೇಳ್ಕೊಂಡು ನನ್ಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ, ನೀವು ಅಂಕಿ ಅಂಶಗಳ ಮೂಲಕ ನೋಡಿ. ಅವ್ರ ಕಾಲದಲ್ಲಿ ಎಷ್ಟು ಇಟ್ಟಿದ್ರು ಡೆವಲಪ್ಮೆಂಟ್ ವರ್ಕ್ಸ್, ನಮ್ಮ ಕಾಲದಲ್ಲಿ ಎಷ್ಟು ಇಟ್ಟಿದ್ರು? ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇರೋಂಥದ್ದು ದುಡ್ಡಿಲ್ಲ, ನಾವು ಕಾನ್ಫರೆನ್ಸ್ಗೆ ಹೋಗಲ್ಲ ಅಂತ. ನೋಡ್ರಿ, ಮಾಧ್ಯಮಗಳು ಮುಂದೆ ಮಾತಾಡಿದ್ದಾರೆ. ಅದಂತಂದ್ರೆ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಲಲ್ಲ. 10 ಕೋಟಿನೂ ಕೊಡ್ತಾ ಇಲ್ಲ ಅಂತ ಯಾರು ಹೇಳಿದವರು? ಹೂ ಟೋಲ್ಡ್ ಯು? ವಿಜಯನಗರ ಜಿಲ್ಲೆ ರಾಜು ಕಾಗೇನೋ ಅಳ್ತಾನೆ ಹೇಳಿದ್ದಾರೆ. ಈಗ ಅವ್ರ ಕಾರ್ಯ ಕೊಟ್ಟಿಲ್ವ ಅವ್ರಿಗೆ ದುಡ್ಡು? ಅವ್ರನ್ನ ನೋಡಪ್ಪ, ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ. ನೀರಾವರಿಗಿಷ್ಟು, PWDಗಿಷ್ಟು, ರೂರಲ್ ಡೆವಲಪ್ಮೆಂಟ್ಗಿಷ್ಟು, ಕುಡಿಯೋ ನೀರಿಗಿಷ್ಟು, ವಿದ್ಯುತ್ಗಿಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಕೇಳೋದು ಇವರು. ಡಿಡ್ ಯು ಫಾಲೋ ಮೀ? ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು? ಬಜೆಟ್ನಲ್ಲಿ ಇರೋದಲ್ಲ, ಬಜೆಟ್ ಬಿಟ್ಟು ಕೇಳೋದು. ಸೊ ಅದನ್ನ ಕೊಟ್ಟಿದ್ದೀವಿ. ಅವ್ರು ಕೇಳದಷ್ಟು ಕೊಡಕ್ಕಾಗದೆ ಇರ್ಬೋದು, ಕೊಟ್ಟಿದ್ದೀವಿ. ಸುಮ್ಮನೆ ಅವ್ರು ಹೇಳ್ತಾರೆ ಹಾಗಾದ್ರೆ ಬಿಜೆಪಿಯವರು ಅಧಿಕಾರದಲ್ಲಿದ್ರು 3 ವರ್ಷ 10 ತಿಂಗಳು ಏನೇನ್ ಮಾಡಿದ್ದಾರೆ ಹೇಳಿ ನೋಡ. 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ? ಅಶೋಕ ವಾಸ್ ಎ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ಲ? ರೆವಿನ್ಯೂ ಖಾತೆ ತಗೊಂಡಿರಲ್ಲ. ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ? 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರು ಮಾಡಿದ್ರ? ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದ್ರು ಮಾಡಿದ್ರ? ಹೇಳಿ ನೀವೇ. 1 ಲಕ್ಷದವರೆಗೆ 2018 ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ. ಅದರಲ್ಲಿ ಎಷ್ಟಾಗಿದೆ? ನಾಟ್ ಈವನ್ 10% ಆಫ್ ದೆಮ್. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ. ನಿಂತಿದ್ದವ? ಯಾವಾಗ ನಿಂತಿದ್ದವೇನ್ರಿ? ನಿಲ್ಸಿದೀವ? ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ದಿವಾಳಿ ಆಗಿದೆಯಾ? ಆದ್ರೆ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಿರೋದು ಅವರೇ ಹುಟ್ಟಾಕ್ತಾ ಇರೋದು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಕ್ತಾ ಇದ್ದಾರೆ. ಏನ್ ಪರಿಷ್ಕರಣೆ ಮಾಡಿದೀವಿ? ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ? ಫ್ರೀ ಬಸ್ ವಿಚಾರದಲ್ಲೂ ಪರಿಷ್ಕರಣೆ. ಎಲ್ಲಿ ಪರಿಷ್ಕರಣೆ ಮಾಡಿದೀವಿ? ಎಲ್ಲಿ ಮಾಡಿ? ಎಲ್ಲಪ್ಪ ನೀನು ಹೇಳು. ಕಡೆ ಚುನಾವಣೆ ಸಂದರ್ಭದಲ್ಲೂ ಡಿಸಿಎಂ ಅವರು ಕೂಡ ಅದನ್ನು ಹೇಳಿದ್ರು. ಡಿಸಿಎಂ ಹೇಳೋದು ಬಿಟ್ಬಿಡಿ, ನಾನು ಹೇಳ್ತಾ ಇದ್ದೀನಿ. ಡಿಸಿಎಂ ಆತರ ಹೇಳಿಲ್ಲ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿಲ್ಲ ಅಂತ.
ಆಯ್ತು 325 ಕೋಟಿ ಮಹಿಳೆಯರು 325 ಕೋಟಿ ಮಹಿಳೆಯರು ಫ್ರೀಯಾಗಿ, ಅದರಲ್ಲಿ ಬಿಜೆಪಿಯವರು ಸೇರಿಲ್ವಾ? ಎಲ್ಲ ಧರ್ಮದವರು ಸೇರಿಲ್ವಾ? ಎಲ್ಲ ಜಾತಿಯವರು ಸೇರಿಲ್ವಾ? ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಸಿದೀವ? ನೀವು ಅವರು ಮೇಳ ತಾಳ ಅಂದ್ರೆ ನಾಟ್ ಆಲ್, ಮೇಳ ತಾಳ ನೀವು ಇರೋದ್ ಪಕ್ಷದಲ್ಲಿ ಇದ್ದಾಗಲೂ ತಾಳ ಹಾಕಿದ್ದೀವಿ. ಇಲ್ಲ, ನಾವಿದ್ದಾಗ ಈ ತರ ತಾಳ ಹಾಕ್ತಿರ್ಲಿಲ್ಲ. ಹಂಗೆಲ್ಲ ಇಲ್ಲ. ಸರ್, ಈಗ ಒಬ್ರು ಕೇಳಿ ಒಬ್ರು. ಅದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಇಲ್ಲಪ್ಪ, ಹೇಳ್ತಾ ಇದ್ದೀನಲ್ರಿ, ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ಯಾರನ್ನು ಎಪಿಎಲ್ಗೆ ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಲೆಕ್ಷನ್ ಮುಗಿದಿದೆ, ಎಕ್ಸಿಟ್ ಪೋಲ್ ಬಂದಿದೆ. ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು? ಅಲ್ಲ, ಈಗ ಇಲ್ಲಿ ಬೈ ಎಲೆಕ್ಷನ್ ಇಲ್ಲಪ್ಪ, ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು? ಅದರಿಂದ ಅದ್ರ ಮೇಲೆ ನಂಬ್ಕೊಳಕ್ಕಾಗಲ್ಲ. ಅದು ಸ್ಯಾಂಪಲ್ ಅಷ್ಟೇ. ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ? ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ, ವಿಲ್ ವಿನ್ ಆಲ್ ದಿ 3 elections, 3 by-elections in Karnataka.